ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಈ ಕಚೇರಿ ಮುರುಗನ್ ಸಾಹೇಬ್ರು ಅವರು ಮಾಡಿದ್ದಾರೆ ಈ ಕಾಂಗ್ರೆಸ್ ಪಕ್ಷಕ್ಕೆ. ಮತ್ತೆ ಇವರು ಮುರುಗನ್ ಸಾಹೇಬ್ರು ಮತ್ತೆ ಆನಂದ್ ಮತ್ತೆ ನಮ್ ಬ್ಲಾಕ್ ಪ್ರೆಸಿಡೆಂಟ್ಸ್ ಎಲ್ಲ ಈ ಕಡೆ ಸಿ ವಿ ರಾಮನಗರ ಕಡೆ, ಕಸ್ತೂರಿ ನಗರ್ ಕಡೆ ಎಲ್ಲ ಸಿಕ್ಕಾಪಟ್ಟೆ ಕೆಲಸ ಮಾಡೋದು, ಜನರ ಪರವಾಗಿ ಕೆಲಸ ಮಾಡ್ತಾರೆ. ಆ ವಿಷಯದಿಂದ ಈ ಕಚೇರಿ ಮಾಡಿದ್ದಾರೆ. ಇದು ಜನರು ಬಂದು ಅವ್ರ ಏನ್ ಸಮಸ್ಯೆ ಇದೆ ಅದೆಲ್ಲ ಮಾತಾಡ್ಬೋದು. ಇವರೆಲ್ಲ ಇದ್ದಾರೆ. ಮತ್ತೆ ಈ ಗ್ರಾಸ್ ರೂಟ್ ಲೆವೆಲ್ ನಲ್ಲಿ ಈ ತರ ನಾವು ಆಫೀಸ್ ಮಾಡಿದ್ರೆ ಜನರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಈ ತರ ಆಫೀಸ್ ಮಾಡಿದ್ದೀವಿ ಆಗತ್ತೆ. ಯಾಕಂದ್ರೆ ಇದು ನೋಡಿದ್ರೆ ಸಿ ವಿ ರಾಮನಗರ್ ನಲ್ಲಿ ಸಂಘಟನೆ ನೋಡಿದ್ರೆ ಜನಪರ ಸಪೋರ್ಟ್ ನೋಡಿದ್ರು ಕಾಂಗ್ರೆಸ್ ಪಕ್ಷನೇ ಇರೋದು. MLA ಎಲೆಕ್ಷನ್ ಆಗ್ಲಿ, MP ಎಲೆಕ್ಷನ್ ಆಗ್ಲಿ, ಇಲ್ಲಿ ನೀವೇನಾಗಿದೆ ರಿಗ್ಗಿಂಗ್ ಇಂದ ಬಿಜೆಪಿ ಗೆದ್ದಿದ್ದಿಲ್ಲ. ಇಲ್ಲಾಂದ್ರೆ ಲಾಸ್ಟ್ ಟೈಮ್ ಆನಂದ್ MLA ಆಗಿರ್ತಾ ಇದ್ರು, ನಮ್ ಲೋಕಸಭಾನಲ್ಲಿ ನಮ್ದೇ ಲೀಡ್ ಇರ್ತಾ ಇತ್ತು. ಸೊ ಇವಾಗ ನಾವು ಈ ತರ ಕಚೇರಿ ಎಲ್ಲ ಮಾಡಿ ಸಂಘಟನೆ ಒಂದು ಸ್ಟ್ರೆಂತ್ ಕೊಡಕ್ಕೆ ಮಾಡ್ತೇವೆ. ಮೊದಲಿಗೆ ಕರ್ನಾಟಕ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇಂಥ ಒಂದು ಪವಿತ್ರವಾದ ದಿನದಂದು ನಮ್ಮ ಮುರುಗನ್ ರವರು ಸಿ ವಿ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟನೆ ಮಾಡಿ ನಮ್ಮನ್ನು ಕೂಡ ಜೊತೆಯಲ್ಲಿ ಜಿಲ್ಲಾಧ್ಯಕ್ಷರಾದಂತಹ DK ಮೋಹನ್ ಬಾಬುರವರು, ನಂದಕುಮಾರ್ ಅವರನ್ನ ಆಹ್ವಾನಿಸಿ ಹಲವಾರು ಕಾಂಗ್ರೆಸ್ ಮುಖಂಡರನ್ನ ಬರಮಾಡಿಕೊಂಡು ಅವರ ಅಮೃತ ಹಸ್ತದಿಂದ ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಮುಂಬರ್ತಕ್ಕಂಥ GBA ಚುನಾವಣೆಯಲ್ಲಿ ಇವರು ಕೂಡ ಒಬ್ಬರ ಪಕ್ಷದ ಆಕಾಂಕ್ಷಿಗಳಾಗಿರೋದ್ರಿಂದ ನಾವೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾ ಇದೀವಿ, ಬೆಂಬಲವನ್ನು ಕೊಡ್ತಾ ಇದೀವಿ. ಭಗವಂತ ಈ ಒಂದು ಶುಭ ದಿನದಲ್ಲಿ ಅವರೆಲ್ಲರೂ ಕೂಡ ಅವರ ಕನಸುಗಳೆಲ್ಲ ಈಡೇರಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಪಕ್ಷದ ವತಿಯಿಂದ ಇವತ್ತೆಲ್ಲ ಸುಮಾರು 6 ತಿಂಗಳಿಂದ ನಾವು ಈ ಒಂದು ಚುನಾವಣೆ ಬರುತ್ತೆ ಅನ್ನತಕ್ಕಂಥ ಭಾವನೆ ಇಟ್ಕೊಂಡು ನಾವು ತಯಾರಿಯನ್ನ ಮಾಡ್ಕೊಂಡಿದ್ವಿ. ಈಗ ಸುಪ್ರೀಂ ಕೋರ್ಟ್ ಏನು ಜೂನ್ 30ನೇ ತಾರೀಕು ಚುನಾವಣೆ ಮಾಡಬೇಕು ಅಂತ ಹೇಳಿದ್ಯೋ, ನಾವು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ನಾವೇನು ಪ್ರಾರಂಭ ಮಾಡಿಲ್ಲ. ಮೊದಲೇ ನಾವು ಪ್ರಾರಂಭ ಮಾಡಿಕೊಂಡು ಪಕ್ಷಕ್ಕೆ ಚಟುವಟಿಕೆಯಲ್ಲಿ ಭಾಗವಹಿಸಿ, ಸಂಘಟನೆಯಲ್ಲಿ ಕೂಡ ಭಾಗವಹಿಸಿ, ಯಾರ್ಯಾರು ಉತ್ತಮವಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದ್ರ ಮುಖಾಂತರವಾಗಿ ಅವ್ರಿಗೆ ಅವಕಾಶವನ್ನು ಕೊಟ್ಟು 5 GBAಗಳಲ್ಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷದ ಮೇಯರ್ಗಳ ಕಾಣತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾವು ವಾರ್ಡ್ ನಂಬರ್ 12 ಸಿ ವಿ ರಾಮನಗರ ಕಸ್ತೂರಿ ನಗರ ಅಂತ ಒಂದು ವಾರ್ಡ್ ಬಂದಿದೆ. ಆ ವಾರ್ಡ್ ಅಲ್ಲಿ ನಾವು ಕಾಂಗ್ರೆಸ್ ನೆರವು ಅಂತ ಕಾಂಗ್ರೆಸ್ ಕಚೇರಿ ನೆರವು ಅಂದ್ರೆ ಎಲ್ರಿಗೂ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನೆರವು ಅಂತ ಇಟ್ಟಿದ್ದೀವಿ. ಇದು ಕಾಂಗ್ರೆಸ್ ಕಚೇರಿ. ಇದು ನಾನೇನು ಆಕಾಂಕ್ಷಿ ಅಂತ ಹೇಳಿಲ್ಲ, ನಾನು ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡ್ಕೊಂಡು ಕೆಲಸ ಮಾಡ್ತಲ್ಲ. ನಾನು ಹಲವಾರು ಸ್ಟೇಟ್ಗಳ ಹೋಗಿ ನಾನು ಕೂಡ ಒಂದು ಉಸ್ತುವಾರಿಯಾಗಿ ನಾನು ಕೆಲಸ ಮಾಡಿದ್ದೀನಿ. ಅಲ್ಲಿ ಎಲ್ರಿಗೂ ಹೇಳೋದಷ್ಟೇ, ಗ್ರಾಸ್ ರೂಟ್ ಲೆವೆಲ್ ಕಾಂಗ್ರೆಸ್ ಪಕ್ಷನ ಕಟ್ಟಿ ಟಿಕೆಟ್ ಯಾರಿಗಾರು ಬರಲಿ ಗೆಲ್ಸ್ಕೊಂಡ್ ಬರುವಂತ ಕೆಲಸ ಮಾಡಬೇಕಂತ ಉದ್ದೇಶದಿಂದ ಈ ಕಾಂಗ್ರೆಸ್ ಆಫೀಸ್ ಓಪನ್ ಮಾಡಿದ್ದೀವಿ. ಇಲ್ಲಿ ನನಗೆ ಕಂಪ್ಲೀಟ್ ಸಂಪೂರ್ಣ ಸಪೋರ್ಟ್ ಇರೋದೇ ನಮ್ಮ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್. ಅವರು ಬೇರೆ ಬೇರೆ ಪಕ್ಷದಲ್ಲಿ ಇದ್ರೆ ಕೂಡ ನನಗೆ ಟೈಮ್ ಕೊಟ್ಟು ಬೆಳಗ್ಗೆಯಿಂದ ಅವರೇ ನಿನ್ನೆ ರಾತ್ರಿ ಎಲ್ಲ ಕಂಪ್ಲೀಟ್ ಕೆಲಸ ಮಾಡಿ ಇವತ್ತು ಇಷ್ಟು ಮಾಡಿದ್ದಾರೆ. ನನಗೆ ಜನ ಬೆಂಬಲ ಇದೆ. ನನಗಂದ್ರೆ ನಮ್ಮ ಪಕ್ಷಕ್ಕೆ ಮುಂದಿನ ಬರೋ ದಿನಗಳಲ್ಲಿ ಯಾರೇ ಅಭ್ಯರ್ಥಿ ಆದ್ರೆ ಕೂಡ ನಮ್ಮ ಮನ್ಸೂರ್ ಸಾಹೇಬ್ರು, ಆನಂದಣ್ಣ, ಎಲ್ಲರೂ ಹಿರಿಯ ಲೀಡರ್ಗಳು ಯಾರಿಗೆ ಟಿಕೆಟ್ ಕೊಟ್ರೆ ಕೂಡ ಸರಿ, ನಾನು ಅವ್ರ ಜೊತೆ ನನಗೆ ಸಿಕ್ಕಿದ್ರೆ ನಾನು ಗೆದ್ಕೊಂಡ್ ಬರ್ತೀನಿ. ಒಂದ್ ವೇಳೆ ನನಗೆ ಸಿಕ್ಲಿಲ್ಲ ಅಂದ್ರೆ ಬೇರೆಯವ್ರು ಸಿಕ್ಕಿದ್ರೆ ಕೂಡ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷನ ಗೆಲ್ಸ್ಕೊಂಡ್ ಬರುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ನೆರವು ಕಚೇರಿ ಆಫೀಸಲ್ಲಿ ನಮ್ಗೆ ಇವರು ಮುಂದೆ ನಾನು ನನ್ನ ಆತ್ಮ ಇದು ಪರವಾಗಿ ನಾನು ಎಲ್ರಿಗೂ ಭಾಷೆ ಕೊಡ್ತೀವಿ ಸರ್. ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಾಗೂ ಪೊಂಗಲ್ ವಿಶಸ್ಸು. ಸೊ ಇವತ್ತು ಸಿ ವಿ ರಾಮನಗರದಲ್ಲಿ ಈ GBA ಎಲೆಕ್ಷನ್ ಅಂಗವಾಗಿ ಎಲ್ಲ ವಾರ್ಡ್ಗಳಲ್ಲೂ ಕಚೇರಿಗಳು ಉದ್ಘಾಟನೆ ಮಾಡ್ತಾ ಇದೀವಿ. ಇವತ್ತು ನಮ್ಮ MP ಕ್ಯಾಂಡಿಡೇಟ್ ಮನ್ಸೂರ್ ಅಲಿ ಖಾನ್ ಸರ್, ನಮ್ಮ MLA ಕ್ಯಾಂಡಿಡೇಟ್ ಆನಂದ್ ಕುಮಾರ್ ಸರ್ ಹಾಗೂ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಎಲ್ಲ ಸೀನಿಯರ್ ಲೀಡರ್ಸ್ ಬಂದು ಇವತ್ತು ನಮ್ಮ ಕಸ್ತೂರಿ ನಗರ ವಾರ್ಡ್ ಕಚೇರಿಯನ್ನು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಈ ಸರಿ ಎಲೆಕ್ಷನ್ ಅಲ್ಲಿ ನಮಗೆ ಈ ಸಿ ವಿ ರಾಮನಗರದಲ್ಲಿ ಕಾಂಗ್ರೆಸ್ಗೆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ವಾರ್ಡ್ಗಳು ನಾವು ಗೆಲ್ತೀವಿ ಅನ್ನೋ ಭರವಸೆ ಇದೆ ಸರ್. ಪಕ್ಷ ಸಂಘಟನೆ ನಾವು ಸೋತಿದ್ರು ಸಹ ಪಕ್ಷ ಸಂಘಟನೆ ಕಂಟಿನ್ಯೂ ಮಾಡ್ತಾ ಇದೀವಿ. ಇವತ್ತಿನವರೆಗೂ ನಮಗೆ ಪಕ್ಷದಕ್ಕೆ ಯಾವತ್ತೂ ನಾವು ಓಟ್ ಕಮ್ಮಿ ಆಗಿಲ್ಲ. ಕಡಿಮೆ ಅಂತರಗಳಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಸೋತಿದ್ದಾರೆ. ಅದು ಹೇಳ್ಬೋದು. ಈಗ ನಿಮ್ಮ ಈ ಫೇಕ್ ವೋಟ್ಸ್ ಏನು ಮತ ಕಳ್ಳತನ ಇತ್ತಲ್ಲ, ಆ ಉದ್ದೇಶನ ಸೋತಿದ್ವಿ. ಬಿಟ್ರೆ ಜನ ನಮ್ಗೆ ಓಟ್ ಹಾಕಿದ್ದಾರೆ. ನಾವು ಸೋತಿರೋ ಕಾರಣ ಮತ ಕಳ್ಳತನದಿಂದ ಸೋತಿದೀವಿ ಸರ್. ಇಲ್ಲಿ ನಮ್ಮ ಸಿ ವಿ ರಾಮನಗರ ಸುಮಾರು 25-30 ಸಾವಿರ ಡ್ಯೂಪ್ಲಿಕೇಟ್ ವೋಟ್ಸ್ ಇದೆ. ಆ ವೋಟಿಂದ ಇವತ್ತು ನಾವು ಸೋತಿದ್ದೀವಿ. ಎಲ್ಲ ಎಲೆಕ್ಷನ್ 4 ಸರಿನೂ ಡಿಮಿಟೇಷನ್ ಆದ ಮೇಲೆ, ಸಿ ವಿ ರಾಮನ ಆದ ಮೇಲೆ 4 ಸರಿ ನಾವು ಸೋತಿರೋದು 5,000, 6,000, 7,000 ಓಟ್ಗಳಿಂದ. 30,000 ಇಲ್ಲಿ ಡ್ಯೂಪ್ಲಿಕೇಟ್ ವೋಟ್ ಇದೆ. ಅದರಿಂದ ನಾವು ಸೋಲ್ತಾ ಇದೀವಿ ಸರ್. ಈ ಸರಿ ನಾವು ಸೀರಿಯಸ್ ಆಗಿ ನಮ್ಮ ಹೈಕಮಾಂಡ್
BLA ಟೂಲ್ಸ್ ಮಾಡಿ ಮನೆಗೆ ವೋಟರ್ಸ್ ನ ಸರ್ವೆ ಮಾಡಿ ಈ ಡ್ಯೂಪ್ಲಿಕೇಟ್ ವೋಟ್ಸ್ ಎಲ್ಲ ಇವತ್ತು ಸರಿ ಡಿಲೀಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ ಸರ್. ಅದಾದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇಲ್ಲಿ ಅಧಿಕಾರ ಬರುತ್ತೆ ಸರ್. GBA ಇವತ್ತು ನಾವು ಎಲೆಕ್ಷನ್ ಅಂತ ಮಾಡ್ತಿಲ್ಲ. ನಮ್ಮ ಹೈಕಮಾಂಡ್ಸ್ ಸಿದ್ದರಾಮಯ್ಯ ಸರ್ ಆಗ್ಬೋದು, DK ಶಿವಕುಮಾರ್ ಸರ್ ಆಗ್ಬೋದು, ಜನರ ಒಂದು ಡೆವಲಪ್ಮೆಂಟ್ಸ್ ಬೆಂಗಳೂರು ಈಗ ಬೆಳೆದಿದೆ. ಅದಕ್ಕೆ ಬೆಂಗಳೂರಿನ ಇನ್ನು ವಿಸ್ತಾರ ದೊಡ್ಡದು ಮಾಡಿ 5 ಭಾಗವಾಗಿ ಮಾಡಿ ಇನ್ನು ಡೆವಲಪ್ಮೆಂಟ್ ಚೆನ್ನಾಗಿ ಮಾಡ್ಬೇಕಂತ ಉದ್ದೇಶದಲ್ಲಿ ಮಾಡಿದ್ದಾರೆ ಸರ್. ಮುಂದಕ್ಕೆಲ್ಲ ಜನಕ್ಕೆ ಒಳ್ಳೇದಾಗುತ್ತೆ ಸರ್.